ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನು ಬ್ಲಾಗ್ ಇನ್ ಕನ್ನಡ. ಎಸ್ ಸ್ನೇಹಿತರೆ, ಈಗ ಹೊರಟಿದ್ದೀನಿ, ಒಂದು ಫಂಕ್ಷನ್ ಇದೆ. ಸೊ ಹಾಗೆ ರೆಡಿ ಆಗೋಣ ಅಂತ ಹೇಳಿ ಅಂದ್ಕೊಂಡೆ. ಸೊ ಹಾಗೆ ನಿಮ್ಮ ಜೊತೆ ಯಾಕೆ ಶೇರ್ ಮಾಡಬಾರ್ದು ಅಂತ ಶೇರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಯಾವ ರೀತಿ ರೆಡಿ ಆಗ್ತೀನಿ ಅಂತ ನೋಡ್ಕೊಂಡು ಬರೀರಂತೆ. ಸೊ ಇದು ನನ್ನ ಮೇಕಪ್ ಲುಕ್ ಹೇಗಿದೆ. ಸೊ ವೆಯ್ಟ್ ಲಾಸ್ ಆಗಿರೋದ್ರಿಂದ ಬ್ಲೌಸ್ ಎಲ್ಲ ಸ್ವಲ್ಪ ಲೂಸ್ ಅಂತ ಅನ್ನಿಸ್ತಿದೆ. ಎಸ್, ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ. ಈ ಸ್ಯಾರಿ ಬಂದು ಸಾಫ್ಟ್ ಸಿಲ್ಕು, ಕಂಚಿನಲ್ಲಿ ತೆಗೆದುಕೊಂಡಂಥ ಸ್ಯಾರಿ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನನಗೆ ತುಂಬಾ ಇಷ್ಟ ಆಯಿತು. ಹೇಗಿದೆ ಈ ಸಿಂಪಲ್ ಮೇಕಪ್ ಲುಕ್ ಅಂತ ನೀವು ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ಆಯಿತಾ? ಮೊದಲನೇದಾಗಿ ನಾನು ಯೂಸ್ ಮಾಡ್ತಿರೋದು ನ್ಯೂಟ್ರಿಡರ್ಮಾ ಅವ್ರದ್ದು ವಿಟಮಿನ್ ಇ ಮಾಯ್ಶ್ಚರೈಸರ್. ಒನ್ ಆಫ್ ದ ಬೆಸ್ಟ್ ಮಾಯ್ಶ್ಚರೈಸರ್ ಅಂತಲೇ ಹೇಳ್ಬೋದು. ನನ್ನ ಆಲ್ ಟೈಮ್ ಫೇವ್ರೇಟ್ ಮಾಯ್ಶ್ಚರೈಸರ್ ಇದು. ಸೊ ಇಷ್ಟು ಪ್ರಮಾಣದಲ್ಲಿ ತೆಗೆದುಕೊಂಡಿದ್ದೀನಿ. ಇದನ್ನು ಎಲ್ಲ ಸ್ಕಿನ್ ಟೈಪ್ ಅವರು ಕೂಡ ಯೂಸ್ ಮಾಡ್ಬೋದು. ಈವನ್ ಸೆನ್ಸಿಟಿವ್ ಸ್ಕಿನ್ ಅವರು ಕೂಡ ಯೂಸ್ ಮಾಡ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡಿದ ನಂತರ ಇದು ಗ್ರೀಸಿ ಅಂತ ಕೂಡ ಅನಿಸೋದಿಲ್ಲ. ಯಾಕಂದರೆ ಸ್ಕಿನ್ನಲ್ಲಿ ನೀಟಾಗಿ ಪೆನಿಟ್ರೇಟ್ ಆಗುತ್ತೆ. ಇದು ಎಲ್ಲ ಮೆಡಿಕಲ್ ಸ್ಟೋರಲ್ಲೂ ಕೂಡ ಸಿಗುತ್ತೆ. ಇಲ್ಲ ಅಂದರೆ ನೀವು ಆನ್ಲೈನಲ್ಲಿ ಬೈ ಮಾಡ್ಬೋದು. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ, ನೋಡಿ ಚೆಕ್ ಮಾಡಿ. ನೆಕ್ಸ್ಟ್ ಬಂದು ಕಲರ್ ಬಾರ್ ಅವ್ರದ್ದು ಪ್ರೈಮರನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಸ್ವಲ್ಪ ಪ್ರಮಾಣದಲ್ಲಿ ಈ ರೀತಿ ಪ್ರೈಮರನ್ನು ತೆಗೆದುಕೊಂಡು ನೀಟಾಗಿ ಎಲ್ಲ ಭಾಗಕ್ಕೂ ಈ ರೀತಿ ನೋಡಿ, ಈ ರೀತಿ ಅಪ್ಲೈ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ಅಪ್ಲೈ ಮಾಡಿ ಮಸಾಜ್ ಮಾಡ್ಕೊಳ್ಳಿ. ನೋಡಿ ನಾನು ಯಾವ ರೀತಿ ಮಾಡ್ತಿದ್ದೀನಿ ಅಂತ. ಈ ರೀತಿ ಮಸಾಜನ್ನು ಮಾಡ್ಕೋಬೇಕಾಗತ್ತೆ. ಆನಂತರ ಮೆಬಿಲಿಂದು ಫೌಂಡೇಶನನ್ನು ತೆಗೆದುಕೊಂಡಿದ್ದೀನಿ. ಇನ್ ದ ಶೇಡ್ 312. ತುಂಬ ಚೆನ್ನಾಗಿದೆ. ಇದು ಒನ್ ಆಫ್ ಮೈ ಫೇವ್ರೆಟ್ ಫೌಂಡೇಶನ್ ಅಂತ ಹೇಳ್ಬೋದು. ಯಾಕಂದರೆ ಎಷ್ಟೇ ಡಾರ್ಕ್ ಸ್ಪಾಟ್ಸ್ ಇದ್ದರೂ, ಎಷ್ಟೇ ಸ್ಕಿನ್ ಪ್ಯಾಚಿ ಇದ್ದರೂ ಕೂಡ ಇದು ನೀಟಾಗಿ ಕವರ್ ಆಗುತ್ತೆ. ಮತ್ತು ಲಾಂಗ್ ಲಾಸ್ಟ್ ಫೌಂಡೇಶನ್ ಅಂತ ಕೂಡ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಕಿವಿ ಭಾಗನ ಬಿಡಬೇಡಿ. ಕಿವಿ ಭಾಗಕ್ಕೂ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಆನಂತರ ಸ್ಟೇಕ್ ವೇಕಿ ಅವ್ರದ್ದು ಪೌಡ್ರನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈ ಪೌಡರ್ ಅಪ್ಲೈ ಮಾಡೋದ್ರಿಂದ ನಿಮ್ಮ ಮುಖ ಆಯ್ಲಿ ಅಂತ ಅನಿಸೋದಿಲ್ಲ, ಆಯಿತಾ? ಸೊ ಏನಾಗುತ್ತೆ, ಆಯಿಲ್ ಇದ್ದರೂ ಕೂಡ ಈ ಪೌಡರ್ ಅದನ್ನು ಸಕ್ ಮಾಡಿಬಿಡುತ್ತೆ, ಅಂದರೆ ಹೀರ್ಕೊಂಡ್ಬಿಡುತ್ತೆ. ಗೊತ್ತಾಯ್ತಲ್ಲ? ಇವನ್ ಇಲ್ಲೊಂದು ಟಿಪ್ ಕೊಡ್ತೀನಿ. ರೇಷ್ಮೆ ಸೀರೆಗೆ ಏನಾದರೂ ಎಣ್ಣೆ ಗಿಣ್ಣೆ ಬಿತ್ತು ಅಂದರೆ ಇಮಿಡಿಯೇಟು ಯಾವುದಾದ್ರೂ ಪಾಂಡ್ಸು ಆ ಥರ ಯಾವುದಾದ್ರೂ ಪೌಡ್ರನ್ನ ಅಪ್ಲೈ ಮಾಡಿದ್ರೆ ಸಾಕು, ಆ ಎಣ್ಣೆ ಬೇಗ ಹೀರ್ಕೊಳ್ಳುತ್ತೆ, ಆಯಿತಾ? ಈಗ ನೆಕ್ಸ್ಟ್ ಇಲ್ಲಿ ನಾನು ಪೆಲೋಡಿಯಾ ಅವ್ರದ್ದು ಕಾಜಲನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿದ್ದೀರಾ? ಎಸ್, ಈ ರೀತಿ ಕಾಜಲನ್ನು ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಆ ನಂತರ ನೆಕ್ಸ್ಟ್ ಬಂದು ನಾನು ಮ್ಯೂಸಿಕ್ ಫ್ಲವರ್ ಅವ್ರದ್ದು ಈ ಜೆಲ್ ಐಲೈನರ್ನ ತೆಗೆದುಕೊಂಡು ಐಬ್ರೋನ ಫಿಲ್ ಮಾಡ್ಕೊಳ್ತೀನಿ. ಸೊ ಯೂಶಲಿ ನಾನು ಐಬ್ರೋಸ್ ಮಾಡಿಸೋದಿಲ್ಲ. ಹೇಗಿದೆ ಐಬ್ರೋಸು, ಅದಕ್ಕೆ ಸ್ವಲ್ಪ ಫಿಲ್ಲಿಂಗನ್ನು ಮಾಡ್ಕೊಳ್ತೀನಿ. ನೋಡಿ, ಸೊ ಈ ರೀತಿ ಮಾಡೋದ್ರಿಂದ ಒಂದು ಶೇಪ್ ಕೊಡುತ್ತೆ ಅಂಥೇಳಿ. ಇದು ಬೇಕಾದರೆ ಮಾಡಿ, ಇಲ್ಲಾಂದರೆ ಕಂಪ್ಲೀಟಾಗಿ ಸ್ಕಿಪ್ ಮಾಡಿ. ನೆಕ್ಸ್ಟು ಆಮ್ಸ್ಟರ್ಡ್ಯಾಮ್ ಅವ್ರದ್ದು ಇಲ್ಲಿ ಐಲೈನರ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಲ್ಯಾಕ್ಮೆ ಐಲೈನರ್ ಬಿಟ್ಟರೆ ಆಮ್ಸ್ಟರ್ಡ್ಯಾಮ್ ಐಲೈನರ್ ತುಂಬಾ ಇಷ್ಟ ಆಗುತ್ತೆ. ಮತ್ತು ಫೇಸಸ್ ಕೆನಡಾದು ಐಲೈನರ್ ತುಂಬ ಚೆನ್ನಾಗಿದೆ. ಅದು ಅಷ್ಟೇ, ಸಖತ್ತಾಗಿ ನಿಮಗೆ ಫಿನಿಶಿಂಗ್ ಕೊಡುತ್ತೆ. ಆ ಲುಕ್ಕೇ ಬೇರೆ. ನೋಡ್ತಿದ್ದೀರಾ ಯಾವ ರೀತಿ ಅಪ್ಲೈ ಮಾಡ್ತಿದ್ದೀನಿ ಅಂತ? ತುಂಬಾ ಈಸಿ ಸ್ನೇಹಿತರೆ. ಈಗ ಆಲ್ರೆಡಿ ನಾನು ಯಾವ ರೀತಿ ಐಲೈನರ್ನ ಅಪ್ಲೈ ಮಾಡೋದು, ವಿಂಗ್ ಐಲೈನರ್ನ ಅಪ್ಲೈ ಮಾಡೋದು ಮನೇಲೇ ಸುಲಭವಾಗಿ ಈವನ್ ಬಿಗಿನರ್ಸ್ಗೂ ಕೂಡ ಯೂಸ್ ಆಗುವಂಥ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಶಿವಾನ ಇನ್ ದ ಶೇಡ್ 02. ಇದು ನಾನು ಹೈಲೈಟರನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಯಾಕೋ ಇವತ್ತು ನಾಲ್ಗೆ ತುಂಬ ಹೊರಳ್ತಿದೆ, ಯಾಕೆ ಅಂತ ಗೊತ್ತಿಲ್ಲ. ಎಸ್, ಈಗ ರೆವಲ್ಯೂಷನ್ದು ಪ್ಯಾಲೆಟನ್ನು ತೆಗೆದುಕೊಂಡು ಇದರಲ್ಲಿ ಈ ಶೇಡ್, ಆಯಿತಾ, ಪಿಂಕ್ ಶೇಡನ್ನು ತೆಗೆದುಕೊಂಡು ಈ ರೀತಿ ಎಕ್ಸಸ್ ಪೌಡ್ರನ್ನು ಡಸ್ಟ್ ಮಾಡಿಕೊಂಡು ಲೈಟಾಗಿ ಅಪ್ಲೈ ಮಾಡ್ಕೊಳ್ತೀನಿ. ತುಂಬ ಡಾರ್ಕ್ ಆಗಬೇಡ, ತುಂಬಾ ಲೈಟಾಗಿ ಅಪ್ಲೈ ಮಾಡ್ಕೋಬೇಕು. ನೋಡಿ ನಾನು ಯಾವ ರೀತಿ ಅಪ್ಲೈ ಮಾಡ್ತಾಯಿದ್ದೀನಿ ಅಂತ. ಇದೇ ರೀತಿ ನೀವು ನೀಟಾಗಿ ಅಪ್ಲೈ ಮಾಡ್ಕೋಬೇಕಾಗತ್ತೆ, ಆಯಿತಾ? ಈಗಿದು ಇಲ್ಲೊಂದು ಶೈನಿಂಗ್ ಕಲರ್ ಇರೋವಂಥ ಒಂದು ಐ ಶ್ಯಾಡೋನ ತೆಗೆದುಕೊಂಡು ಈ ರೀತಿ ಮಧ್ಯದಲ್ಲಿ ಪ್ಲೇಸ್ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ. ಸೊ ಈಗ ನೆಕ್ಸ್ಟ್ ಏನು ಮಾಡೋದು, ಇದು ಎರಡನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ. ಬ್ಲೆಂಡ್ ಮೇನು ನೀವು ಬ್ಲೆಂಡ್ ಮಾಡೋದೇ ಇರೋದು, ಆಯಿತಾ? ಈಗ ರೆಡಿ ಆಯಿತು. ನೆಕ್ಸ್ಟು ನಾನು ಇಲ್ಲಿ ಮೆಬಿಲಿಂದು ಇಂಕ್ ಲಿಪ್ಸ್ಟಿಕ್ಕನ್ನು ತೆಗೆದುಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದು ಹೇಗಪ್ಪ ಲಿಪ್ಸ್ಟಿಕ್ಕು ಅಂದರೆ, ನಾವು ತುಟಿಗೆ ಹಚ್ಚಿದ ಮೇಲೆ ಅದು ನೀಟಾಗಿ ನಮ್ಮ ಲಿಪ್ಸ್ಗೆ ನೀಟಾಗಿ ಕೂತ್ಬಿಡುತ್ತೆ. ನಾವು ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ದೀವಿ ಅಂತಲೇ ಅನಿಸೋದಿಲ್ಲ, ಅಷ್ಟು ನೀಟಾಗಿ ಕೂತ್ಕೊಳ್ಳುತ್ತೆ. ಬಟ್ ಬೇರೆದೆಲ್ಲ ನಿಮಗೆ ಈ ಮ್ಯಾಟ್ ಲಿಪ್ಸ್ಟಿಕ್ ಎಲ್ಲ ಏನಾಗುತ್ತೆ ಅಂದರೆ ಒಂಥರ ಡ್ರೈ ಆಗುತ್ತಲ್ಲ. ಬಟ್ ಇದು ಆ ಥರ ಇಲ್ಲ. ನಿಜವಾಗ್ಲೂ ನಾವು ಲಿಪ್ಸ್ಟಿಕ್ ಹಚ್ಚಿಲ್ಲ, ಸ್ಕಿನ್ ಇರೋದೇ ಹಾಗೆ ಅಂತ ಅನಿಸುತ್ತೆ. ಎಸ್, ದಿಸ್ ವಾಸ್ ಮೈ ಫೈನಲ್ ಲುಕ್. ಸಾಕು ಅಂದ್ಕೊಳ್ತೀನಿ. ಸಿಂಪಲ್ಲಾಗಿ ನೀಟಾಗಿ ರೆಡಿ ಆದರೆ ಸಾಕು.
ಎಷ್ಟೇ ಆಗಲಿ ಕುಂಕುಮ ಇದ್ದರೆ ಅದ್ರ ಲಕ್ಷಣವೇ ಬೇರೆ. ಸೊ ಯಾವಾಗಲೂ ಕುಂಕುಮ ಇಟ್ಟ ತಕ್ಷಣ ನಮ್ಮ ಲುಕ್ಕೇ ಚೇಂಜ್ ಆಗಿಬಿಡುತ್ತೆ ನೋಡಿ. ಎಸ್, ಇದು ನನ್ನ ಬರ್ತ್ಡೇಗೆ ಸಿಕ್ಕಿದಂಥ ಗಿಫ್ಟು, ಟೈಟನ್ ರಾಗ ವಾಚು, ಅಮ್ಮ ಗಿಫ್ಟ್ ಮಾಡಿದ್ದು. ನೋಡ್ತಿದ್ದೀರಾ? ಎಸ್, ಡನ್. ನಾ ಹೇಳಿದಾಗೆ ನ್ಯೂಟ್ರಿಡರ್ಮಾದ ಏನಾದರೂ ನೀವು ಪ್ರಾಡಕ್ಟ್ ಪರ್ಚೇಸ್ ಮಾಡ್ತೀನಿ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ, ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ. ರೆಡಿ ಟು ಗೋ, ಬನ್ನಿ. ಎಸ್, ಈಗ ಹೊರಟಿದ್ದೀವಿ. ದೊಡ್ಡಪ್ಪ ಬಂದಿದ್ದಾರೆ ನೋಡಿ. ಇವ್ರು ನಮ್ಮ ದೊಡ್ಡಪ್ಪ. ಲೈಟ್ ಹಾಕೋದು ಕ್ಷಮ. ಹಾಯ್ ಅನ್ನೋಣ. ಎಸ್, ಈಗ ಹೊರಡೋದೇನೆ. ಇಲ್ಲಿಂದ ನಾನು, ದೊಡ್ಡಪ್ಪ ಮತ್ತು ಡ್ಯಾಡಿ 3 ಜನನೂ ಹೊರಟ್ವಿ. ಡ್ರೈವರ್ ಕೂಡ ಇದ್ದರು. ಆ ನಂತರ ಮಮ್ಮಿ ಯಾಕೆ ಬರಲಿಲ್ಲ ಅಂತ ಅಂದರೆ, ನನ್ನ ಕೊನೆ ತಂಗಿಗೆ ಡೆಲಿವರಿ ಆಗಿದೆಯಲ್ಲ 2.5 ತಿಂಗಳು ಪಾಪುಗೆ. ಸೊ ಹಾಗಾಗಿ ಬರಲಿಲ್ಲ. ಇಲ್ಲೇ ಹತ್ರದಲ್ಲೇ ಇತ್ತು ಫಂಕ್ಷನ್ನು, ಕೊಮ್ಗೊಟ್ಟ ರೋಡಲ್ಲಿ. ಸೊ ಇದು ಮನೆ ಆಯಿತಾ, ಟ್ರಿಪ್ಲೆಕ್ಸನ್ನು ಕಟ್ಟಿದ್ದಾರೆ, ಚೆನ್ನಾಗಿ ಕಟ್ಟಿದ್ದಾರೆ ಮನೆ. ಆಂಟಿ ಬಂದು ನಮ್ಮನೆ ಪಕ್ಕದ ಮನೆಯವರು. ಅದಲ್ಲದೆ ತುಂಬ ಕ್ಲೋಸು, ತುಂಬ ಅಂದರೆ ತುಂಬಾ ಕ್ಲೋಸು. 17-18 ವರ್ಷ ನಮ್ಮನ್ನು ಆಡಿಸಿದ್ದಾರೆ ಅವರು. 17-18 ವರ್ಷ ಜೊತೆಲೇ ಅಕ್ಕಪಕ್ಕದ ಮನೆಯಲ್ಲೇ ಇದ್ವಿ, ಹಾಗಾಗಿ ತುಂಬ ಕ್ಲೋಸು. ಎಸ್, ಇದು ಬಂದು ಒಂದು ಬೆಡ್ರೂಮು. ಮಾಸ್ಟರ್ ಬೆಡ್ರೂಮ್ ಕೆಳಗಡೆ ಇದೆ, ಅದಲ್ಲದೆ ಒಂದು ಬೆಡ್ರೂಮನ್ನು ಮಾಡಿದ್ದಾರೆ. ಇದು ಸಿಟ್ಔಟ್ ಈಚೆ ಇರುವಂಥ ಜಾಗ. ಸೊ ಇಲ್ಲಿಂದ ಕೆಳಗಡೆ ಎಲ್ಲ ಕಾಣಿಸುತ್ತೆ, ನೀವು ನೋಡ್ತಾ ಇರ್ಬೋದು. ಚೆನ್ನಾಗಿ ಮಾಡಿದ್ದಾರೆ ಒಳಗಡೆ ಎಲ್ಲ. ಐ ಥಿಂಕ್ ನನ್ನ ಅನಿಸಿಕೆ ಒಂದು 85 ಆದರೂ ಖರ್ಚಾಗಿರುತ್ತೆ. ಇದು ಬಂದು 3ನೇ ಫ್ಲೋರು, ನಾನು ಹೋಗ್ತಾ ಇರೋದು. ಸೊ ಇಲ್ಲೊಂದು ಹುಡುಗಿ ನಿಂತಿದ್ದಾಳೆ ನೋಡಿ, ಎಷ್ಟು ಮುದ್ದಾಗಿ ರೆಡಿಯಾಗಿದ್ದಾಳಲ್ಲ. ಸೊ ಅದನ್ನು ನೋಡಿ ಖುಷಿ ಆಯಿತು. ಹಾಗೆ ಒಂದು ರೌಂಡ್ ಹೊಡಿಯಪ್ಪ ಅಂದೆ. ಡ್ರೆಸ್ಸು ಎಷ್ಟು ಚೆನ್ನಾಗಿ ಸ್ಟಿಚ್ ಮಾಡಿಸಿದ್ದಾರೆ, ತುಂಬ ಮುದ್ದಾಗಿ ಕಾಣ್ತಿದ್ಲು. ಎಸ್, ಮನೆಗೆ ಬಂದ್ವಿ. ಡ್ಯಾಡಿ ಯಾರ ಜೊತೆನೋ ಫೋನಲ್ಲಿ ಮಾತಾಡ್ತಿದ್ದಾರೆ. ಯೂಶಲಿ ತಾಂಬೂಲಗಳನ್ನೆಲ್ಲ ನನಗೆ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಯಾಕಪ್ಪ ಅಂದರೆ ತೆಂಗಿನಕಾಯಿ ನಾನು ತಿರ್ಗಾ ರಾಮನಗರ ಹೋಗಿ ತರಬೇಕು ಅಂತ. ಈಗ ಸಾರಿ ಚೇಂಜ್ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ನಿಮ್ಮ ಜೊತೆ. ಎಸ್, ಈಗ ತಾನೇ ಡ್ಯಾಡಿನೂ ದೊಡ್ಡಪ್ಪ ಹೋದರು, ಮತ್ತೆ ಬರ್ತಾರೆ ಸಂಜೆ ಅಷ್ಟರಲ್ಲಿ. ಹೇರ್ ಆಯಿಲ್ ಹಚ್ಕೊಳ್ಳೋಣ ಅಂಥೇಳಿ ಇಟ್ಕೊಂಡಿದ್ದೀನಿ. ಇದು ಹೋಮ್ ಮೇಡ್ ಹೇರ್ ಆಯಿಲು. ಈ ಹೇರ್ ಆಯಿಲ್ ಬಂದು ಓಯ್ ಸೌಂಡ್ ಕಡಿಮೆ ಕೊಡ್ಚಿನ. ಈ ಹೇರ್ ಆಯಿಲ್ ಬಂದು ಪಂಚಮಿ ನೇಚರ್ಸ್ ವೇ ಅವ್ರದ್ದು, ತುಂಬ ಚೆನ್ನಾಗಿದೆ. ಸೊ ಈಗ ಹೇರ್ ಆಯಿಲ್ ಹಚ್ಕೊಳ್ಳೋಣ ಅಂಥೇಳಿ ಕೂರಿಸ್ಕೊತಾ ಇದ್ದೀನಿ. ಸುನಿಮಾ ಏನು ಹಿಂಗಾಗ್ಬಿಟ್ಟಿದ್ದೀನಿ ನಾನು. ಶ್ಯಾಡೋ ಬೀಳ್ತಿದ್ದೆ ಅದಕ್ಕೆ ರೀ. ಎಸ್, ಶ್ಯಾಡೋ ಬೀಳ್ತಿದ್ದೆ ಅದಕ್ಕೆ. ವಯಸ್ಸಾಯಿತು ಅಂತ ಡೈಲಾಗ್ ಹೊಡೀರಿ. ಯಾಕೋ ಡೈಲಾಗ್ ಹೊಡಿತಿಲ್ಲ. ಯೂಶಲಿ ಒಂದೊಂದ್ಸತಿ ಸುನಿಮಾ ಹಚ್ಕೊಡ್ತಾರೆ ತಲೆನೋವು ಬಂದಾಗ. ಆಮೇಲೆ ಮೇಕಪ್ ತೆಗಿಬೇಕು. ಹೆಂಗಿದ್ಯಪ್ಪ? ತಲೆ ಸುಡ್ತಿದ್ಯಾ? ತುಂಬ. ಯಾವಾಗ ತಲೆಗೆ ಎಣ್ಣೆ ಹಚ್ಚಿಸ್ಕೊಂಡ್ರು ತಲೆ ಉಜ್ತಾ ಇದ್ರೆ, ಅಕ್ಕ ಸಖತ್ ಹೀಟ್ ಇದೆ ಅಕ್ಕ, ಸಖತ್ ಬಿಸಿ ಇರುತ್ತೆ ನಿಮ್ಮ ಕೂದಲು ಅಂತಿರ್ತಾಳೆ. ಎಸ್ ಸ್ನೇಹಿತರೆ, ಇವತ್ತಿನ ವ್ಲಾಗನ್ನು ಇಲ್ಲೇ ಕ್ಲೋಸ್ ಮಾಡ್ತೀನಿ. ಜಸ್ಟ್ ಒಂದು ಸಣ್ಣ ವ್ಲಾಗು, ನಿಮಗೂ ಕೂಡ ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಆಯಿತು, ಖುಷಿ ಆಯಿತು ಅಂತ ಅಂದ್ಕೊಳ್ತೀನಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡೋದು ಮರಿಬೇಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದರೆ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಬಾಯ್.